SCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯ ವಿವಿಧೆಡೆ ಸಂವಿಧಾನ ಅಂಗೀಕಾರ ದಿನಾಚರಣೆ, ಪ್ರತಿಜ್ಞಾವಿಧಿ ಸ್ವೀಕಾರ ಮೂಲಕ ಅರ್ಥಪೂರ್ಣ ಆಚರಣೆ. ಸಂವಿಧಾನ ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಎಂದ ಶಾಸಕ ಸುರೇಶ್. ಕಾರ್ಮಿಕರ, ರೈತರ ಸಮಸ್ಯೆ ಪರಿಹಾರಕ್ಕೆ ಆಗ್ರಹ, ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಆಕ್ರೋಶ. ವಿವಿಧ ಸಂಘಟನೆಗಳಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ. ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಕೆರೆ ಸರ್ವೆ ನಡೆಸಲು ವಿಘ್ನ, ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ. ಸರ್ಕಾರಿ ಅಧಿಕಾರಿಗಳಿಗೆ ಕೊಲೆ ಬೆದರಿಕೆ, ವ್ಯಕ್ತಿಯ ಬಂಧನ. ಎಂದಿಗೂ ಅಳಿಸಲಾಗದ ಸಂವಿಧಾನ ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಪಾಲನೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು. 75ನೇ ವರ್ಷದ ಸಂವಿಧಾನ ದಿನವನ್ನು ಅಂಬೇಡ್ಕರ್ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ನಡೆಸಿ ಮಾತನಾಡಿದ ಅವರು, 75ನೇ ಸಂವಿಧಾನ ದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಬೇಕಿತ್ತು. ಇದನ್ನು ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಆಚರಿಸೋಣ. ಪ್ರತಿನಿತ್ಯ ನಮ್ಮ ಜೀವನದ ಸಂವಿಧಾನದ ಅಡಿಯಲ್ಲಿ ಬದುಕಲು ಅವಕಾಶ ಮಾಡಿಕೊಟ್ಟಂತಹ ಅವರ ಶ್ರೇಷ್ಠ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕು. ಈ ಜಗತ್ತು ಎಲ್ಲಿವರೆಗೆ ಅಳಿಯದೇ ಇರುತ್ತದೋ ಅಲ್ಲಿವರೆಗೂ ಸಂವಿಧಾನ ಇದ್ದೇ ಇರುತ್ತದೆ. ಅದನ್ನು ಯಾರಿಂದಲೂ ಬದಲಿಸಲು, ತಿದ್ದುಪಡಿಪಡಿಸಲು ಸಾಧ್ಯವಿಲ್ಲ. ನವೆಂಬರ್ 26ರಂದು ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದ ದಿನವಾಗಿದೆ. 1949ರಿಂದ ಜಾರಿಯಾದ ಈ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಿಕೊಂಡು ಬರ್ತಿದ್ದೇವೆ ಎಂದರು. ನಂತರ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಸಂವಿಧಾನ ಎಂದಾಗ ಸಂವಿಧಾನವು ನಮಗೆ ನೀಡಿರುವ ಕೆಲವು ಮೂಲತತ್ವಗಳು, ಹಕ್ಕುಗಳ ಕುರಿತು ತಿಳಿದುಕೊಳ್ಳೋದು ಅತ್ಯಂತ ಅಗತ್ಯವಾಗಿದೆ. ಭಾರತವು ಸ್ವತಂತ್ರ, ಸಾರ್ವಭೌಮ ಗಣರಾಜ್ಯ, ಕಾನೂನಿಗೆ ಎಲ್ಲರೂ ಸಮಾನರು ಎಂದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಮೇಶ್, ದಲಿತ ಮುಖಂಡರಾದ ಮರಿಯಪ್ಪ, ಪರ್ವತಯ್ಯ, ಬಿಎಲ್ ಲಕ್ಷ್ಮಣ್, ಆರೋಗ್ಯಾಧಿಕಾರಿ ಲೋಹಿತ್ ಇತರರು ಹಾಜರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಹಾಗೂ ಬಂದವರಿಗೆಲ್ಲ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಲಾಯಿತು. SCI ನ್ಯೂಸ್, ಬೇಲೂರು. ಸಂವಿಧಾನ ದಿನವನ್ನ ಇಡೀ ದೇಶಾದ್ಯಂತ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ಕೊಟ್ಟಂತ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥ ಯಾರಾದರೂ ವ್ಯಕ್ತಿ ಇದ್ದಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದನ್ನ ಈ ಸಂದರ್ಭ ತಿಳಿಸ್ಕೊಂತ, ಅಂದರೆ ನಮ್ಮನ್ನು ನಾವೇ ತಿಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದ್ರ ಮುಖಾಂತರ ಇವತ್ತು ಈ ಸಂವಿಧಾನ ಬಹುಶಃ ಯಾವ ದೇಶದಲ್ಲೂ ಇಲ್ಲ. ರೈತರ ಬೇಡಿಕೆಯಾದ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಗೆ, ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ, ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪಂಜಾಬಿನ ಜಗಜಿತ್ ದಲೈವಾಲಾ ಅವರು ಹರಿಯಾಣದ ಕನೂರಿ ಬಾರ್ಡರ್ನಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು, ಇದನ್ನು ಬೆಂಬಲಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಚ್ಪಿ ಧರ್ಮರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ಮುಖಂಡರಾದ ಪಂಜಾಬಿನ ಜಗಜಿತ್ ಸಿಂಗ್ ದಲೈವಾಲಾ ಹರಿಯಾಣದ ಕನೂರಿ ಬಾರ್ಡರ್ನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ದೇಶದ ರೈತರ ಬೇಡಿಕೆಯಾದ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು. ಡಾ ಎಂಎಸ್ ಸ್ವಾಮಿನಾಥನ್ ವರದಿಯಂತೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಯಾಗಬೇಕು. ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಫಸಲ್ ಭೀಮಾ, ಬೆಳೆ ವಿಮೆ ಪದ್ಧತಿ ನೀತಿ ಬದಲಾಗಬೇಕು. 60 ವರ್ಷ ತುಂಬಿದ ರೈತರಿಗೆ ಪಿಂಚಣಿ ಯೋಜನೆ ಜಾರಿಗೆ ಬರಬೇಕೆಂಬ ಒತ್ತಾಯಗಳ ಬಗ್ಗೆ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಕಳೆದ 10 ತಿಂಗಳಿನಿಂದ ಹೋರಾಟ ನಡೆಸುತ್ತಿದ್ರು. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದು, ಇದರಿಂದ ಬೇಸತ್ತ ನಮ್ಮ ರೈತ ಮುಖಂಡರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ ಎಂದರು. ಈ ಸತ್ಯಾಗ್ರಹವನ್ನು ಬೆಂಬಲಿಸಿ ನಾವು ಇಂದು ಮೌನ ಧರಣಿ ನಡೆಸಿ ಈ ಒತ್ತಾಯ ಪತ್ರವನ್ನು ಸಲ್ಲಿಸಿದ್ದೇವೆ. ಸರ್ಕಾರ ದೇಶದ ರೈತರ ಹಾಗೂ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ರೈತರು ನೆಮ್ಮದಿಯಿಂದ ಕೃಷಿ ಚಟುವಟಿಕೆ ಮಾಡಲು ಅವಕಾಶ ಕಲ್ಪಿಸಬೇಕು. ನಿರ್ಲಕ್ಷ್ಯ ಧೋರಣೆ ತಾಡಿದರೆ ನಾವು ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದೇವೆ. ರಾಷ್ಟ್ರಾಧ್ಯಕ್ಷರು ನಮ್ಮ ಮನವಿ ಬಗ್ಗೆ ವಿಶೇಷ ಗಮನ ಹರಿಸಿ ಕೇಂದ್ರ ಸರ್ಕಾರಕ್ಕೆ ಸಮಸ್ಯೆ ಬಗೆಹರಿಸುವಂತೆ ಕಠಿಣ ಸೂಚನೆ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಒಕ್ಕೂಟದ ಸಂಚಾಲಕ ಆಯುಬ್ ಪಾಷಾ, ಪಿಜಿ ಅಹಮದ್, ಮೊಹಮ್ಮದ್ ಫಿರೋಜ್, ಶೋಭನ್ ಬಾಬು, ದರ್ಶನ್, ಶಶಿಧರ್, ವರ್ಧೇಗೌಡ, ಎಂವಿ ದರ್ಶನ್, ಭುವನಾಕ್ಷ ಇತರರು ಭಾಗವಹಿಸಿದ್ರು. SCI ನ್ಯೂಸ್, ಹಾಸನ್. ಎಚ್ಪಿ ಧರ್ಮರಾಜು, ರಾಜ್ಯ ರೈತ ಸಂಘಟನೆ ಒಕ್ಕೂಟ ಹಾಗೂ ಕಬ್ಬು ಬೆಳೆಗಾರರ ಒಕ್ಕೂಟದ ಜಿಲ್ಲಾಧ್ಯಕ್ಷರು. ಇವತ್ತು ನಾವು ಏನು ರೈತರ ಪರವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅಂದರೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರೈತರ ಬೇಡಿಕೆಗಳಾದಂಥ ಕನಿಷ್ಠ ಬೆಲೆ ಹಾಗೂ ಸೋಮನಾಥನ್ ವರದಿ ಜಾರಿ, ಹಾಗೆ ಪಿಂಚಣಿ ಯೋಜನೆ, ರಾಜ್ಯ ರೈತರ ಎಲ್ಲ ಸಾಲ ಮನ್ನಾ, ಹಾಗೆಯೇ ಇವತ್ತು ಏನು ಫಸಲ್ ಭೀಮಾ ಯೋಜನೆಯಲ್ಲಿ ಸರ್ಕಾರ ಹಣವನ್ನು ಕಟ್ಟಿಸ್ಕೊಳ್ತಾ ಇದೆ, ಅದು ಫಸಲ್ ಭೀಮಾ ಯೋಜನೆ ಒಬ್ಬ ವ್ಯಕ್ತಿ
ಅವನ 1 ಎಕರೆಗೆ ಭೂಮಿಗೆ ಕಟ್ಟುವಂಥದ್ದು ಇಡೀ ಅವರು ರಾಜ್ಯ ಜಿಲ್ಲೆಯ ಅಥವಾ ಗ್ರಾಮ ಪಂಚಾಯಿತಿಯ ಯೋಜನೆಯಾಗಿ ಮಾಡ್ಕೊಂಡಿದ್ದಾರೆ. ಯಾವುದೋ ಒಂದು ಜಾಗವನ್ನು ನೋಡಿ ಫಸಲ್ ಬಿಮಾ ಯೋಜನೆ ಹಣವನ್ನು ನಿಗದಿಪಡಿಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ರಾಷ್ಟ್ರದ ನಮ್ಮೆಲ್ಲರ ರಾಷ್ಟ್ರೀಯ ನ್ಯಾಷನಲ್ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಜಗದೀಶ್ ಸಿಂಗ್ ದಲೈ ಲಾಮಾ ಅವರು ಇವತ್ತು ಅಮರನಾಥ್ ಕೆರೆ ಜಾಗದ ಪಕ್ಕದಲ್ಲಿ ಅನಧಿಕೃತವಾಗಿ ಮಣ್ಣು ತೆಗೆದು ಸಾಗಾಟ ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕರ ದೂರಿನ ಹಿನ್ನೆಲೆ ಸರ್ವೆ ನಡೆಸಲು ಬಂದ ಕಂದಾಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ರೈತ ಮುಖಂಡರ ಮೇಲೆ ವ್ಯಕ್ತಿಯೋರ್ವ ವಾಹನ ಮೈ ಮೇಲೆ ಹತ್ತಿಸಲು ಯತ್ನಿಸಿದ್ದಲ್ಲದೆ ಬಂದೂಕು ತೋರಿಸಿ ಕೊಲೆ ಬೆದರಿಕೆ ಹಾಕಿದ ವ್ಯಕ್ತಿ ಮೇಲೆ ಸರ್ಕಾರಿ ಅಧಿಕಾರಿಗಳು ನೀಡಿದ ದೂರಿನ ಹಿನ್ನೆಲೆ ಪ್ರಕರಣ ದಾಖಲಿಸಿ ಬಂಧನ ಮಾಡಿದ್ದಾರೆ. ಬೇಲೂರು ತಾಲೂಕಿನ ಕಸಬಾ ಹೋಬಳಿ ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬಳ್ಳೂರು ಗ್ರಾಮದ ಸರ್ವೆ ನಂಬರ್ 136ರಲ್ಲಿ ಕೆರೆ ಪಕ್ಕದಲ್ಲಿ ಜೆಪಿ ಯೋಗಾನಂದ ಮತ್ತು ಆತನ ತಂದೆ ಪದಾಕ್ಷೇಗೌಡ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ದೂರು ನೀಡಿದ ನಿಟ್ಟಿನಲ್ಲಿ ನವೆಂಬರ್ 22ರಂದು ಸರ್ವೆ ಅಧಿಕಾರಿ ಗಂಗಾಧರಪ್ಪ, ಕಂದಾಯ ಇಲಾಖೆಯ ಆರ್ಐ ಚಂದ್ರಶೇಖರ್ ಮತ್ತು ವಿಎ ಬಸಪ್ಪ, ಗ್ರಾಮ ಪಂಚಾಯಿತಿ ಪಿಡಿಒ ಸಂತೋಷ್ ಹಾಗೂ ರೈತ ಮುಖಂಡರಾದ ಬಳ್ಳೂರು ಸ್ವಾಮಿಗೌಡ, ಶ್ರೀನಿವಾಸ್, ಹರೀಶ್, ಹೇಮರಾಜು, ಮೋಹನ್ ಕುಮಾರ್, ಧರ್ಮೇಗೌಡ, ಮಂಜುನಾಥ್, ವೆಂಕಟೇಶ್, ರತೀಶ್, ಲಕ್ಷ್ಮಣ್ ಸೇರಿದಂತೆ ಇನ್ನು ಮುಂತಾದವರು ಸ್ಥಳಕ್ಕಾಗಮಿಸಿ ಸರ್ವೆಗೆ ಮುಂದಾದ ಸಂದರ್ಭ ಕೆಪಿ ಯೋಗಾನಂದ್ ಮತ್ತು ಅವರ ತಂದೆ ಪದಾಕ್ಷೇಗೌಡ ಅಡ್ಡಿಪಡಿಸಿದ್ದಾರೆ. ಅದನ್ನು ಪರಿಗಣಿಸದ ಸರ್ಕಾರಿ ಅಧಿಕಾರಿಗಳು ಸರ್ವೆಗೆ ಮುಂದಾದ ಸಂದರ್ಭದಲ್ಲಿ ಕೆಪಿ ಯೋಗಾನಂದ್ ತನ್ನ ವಾಹನವನ್ನ ಅವರ ಮೈ ಮೇಲೆ ಹತ್ತಿಸಲು ಮುಂದಾಗಿದ್ದಲ್ಲದೆ ನಮಗೆ ಬಂದೂಕು ತೋರಿಸಿ ಕೊಲೆ ಬೆದರಿಕೆ ಹಾಕಿದ್ದಾನೆ ಎಂದು ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಬೇಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ ಹಿನ್ನೆಲೆ ಕೆಪಿ ಯೋಗಾನಂದ ಮೇಲೆ ಪ್ರಕರಣ ದಾಖಲಿಸಿ ಬಂಧನ ಮಾಡಲಾಗಿದೆ ಎನ್ನಲಾಗಿದೆ. ಅಧಿಕಾರಿಗಳು ಪ್ರಾಣ ಭಯದಿಂದ ಇರುವ ಸಂದರ್ಭ ತಹಸೀಲ್ದಾರ್ ಮಮತಾ ಸ್ಥಳಕ್ಕಾಗಮಿಸಿ ಸರ್ಕಾರಿ ಅಧಿಕಾರಿಗಳಿಗೆ ಧೈರ್ಯ ತುಂಬಿ ಪ್ರಕರಣ ದಾಖಲಿಸಲು ಸೂಚನೆ ನೀಡಿದ್ದಾರೆ. ತಹಸೀಲ್ದಾರ್ ಎಂ ಮಮತಾ ಮಾತನಾಡಿ, ಬೇಲೂರು ತಾಲೂಕಿನ ಬಳ್ಳೂರು ಸರ್ವೆ ನಂಬರ್ 136ರಲ್ಲಿ ಭೂಮಿ ಸರ್ವೆ ನಡೆಸಲು ಸೂಚನೆ ನೀಡಿ ಅನ್ಯ ಕೆಲಸ ನಿಮಿತ್ತ ಬಂದ ಸಂದರ್ಭ ಇಂತಹ ಅವಘಡಕ್ಕೆ ಕಾರಣವಾಗಿದೆ. ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಕೊಲೆ ಬೆದರಿಕೆ ಹಾಕಿದ್ರೆ ಹೇಗೆ ತಾನೇ ತೆರವು ಕಾರ್ಯಾಚರಣೆ ನಡೆಸಬೇಕಿದೆ. ವಿಶೇಷವಾಗಿ ರೈತ ಮುಖಂಡರ ಸಮ್ಮುಖದಲ್ಲಿಯೇ ಇಂತಹ ಘಟನೆಗೆ ಸಾಕ್ಷಿಯಾದ ಹಿನ್ನೆಲೆ ಈಗಾಗಲೇ ಪ್ರಕರಣ ದಾಖಲಿಸಿ ಬಂಧನ ಮಾಡಲಾಗಿದೆ ಎಂದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈ ಬಾರಿ ನಡೆಯುತ್ತಿರುವ ಸರ್ಕಾರಿ ನೌಕರರ ಚುನಾವಣೆಯು ಬಂಡವಾಳಶಾಹಿಯ ಹಣಬಲ ಜನಬಲದ ನಡುವೆ ಸ್ಪರ್ಧೆ ನಡೆಯುತ್ತಿದ್ದು, ಈ ನಿಟ್ಟಿನಲ್ಲಿ ಸಮಸ್ತ ನೌಕರರು ಅಭಿಪ್ರಾಯ ಸಂಗ್ರಹಿಸಿ ಎಲ್ಲರ ಸಹಕಾರದಲ್ಲಿ 2024-29ನೇ ಸಾಲಿನ ನೌಕರರ ಸಂಘದ ಚುನಾವಣೆಯಲ್ಲಿ ಕೆಎಂ ಶ್ರೀನಿವಾಸ್ ಮತ್ತು ನಾನು ಇಬ್ಬರು ಜಂಟಿಯಾಗಿ ತಂಡದೊಂದಿಗೆ ಸ್ಪರ್ಧೆ ಮಾಡಲಾಗುತ್ತಿದ್ದು, ಈ ಬಾರಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದು ಎಲ್ಲ ಸರ್ಕಾರಿ ನೌಕರರು ಬೆಂಬಲಿಸುವಂತೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ ತಿಳಿಸಿ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ಸರ್ಕಾರಿ ನೌಕರರ ನಾಡಿಮಿಡಿತ ಅರಿತಿರುವ ತಾನು ಈ ಬಾರಿ ಸಂಘದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಎಲ್ಲ ನೌಕರರು ತನ್ನನ್ನು ಬೆಂಬಲಿಸಿ ಸಹಕಾರ ನೀಡಬೇಕು. ಈ ಹಿಂದೆ ನಡೆದ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ವೇಳೆ 2ನೇ ಹಂತದಲ್ಲಿ ಅಧ್ಯಕ್ಷ ಸ್ಥಾನವನ್ನು ತನಗೆ ಬಿಟ್ಟುಕೊಡುವ ಬಗ್ಗೆ ಒಪ್ಪಂದ ನಡೆದಿತ್ತು. ಆದರೆ ಈ ಹಿಂದಿನ ಅಧ್ಯಕ್ಷರು ವಂಚಿಸಿ ಅನ್ಯಾಯ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ನೌಕರರು ನನ್ನ ಕೈ ಹಿಡಿಯಲಿದ್ದಾರೆಂಬ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೌಕರರ ಸಂಘದ ಅಧ್ಯಕ್ಷನಾಗುವ ಅರ್ಹತೆ ಎಲ್ಲರಿಗೂ ಇದೆ. ಈ ನಿಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸ್ಥಳೀಯವಾಗಿ ನೌಕರನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದು, ನಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸೋ ಕೆಲಸ ಮಾಡಿದ್ದೇವೆ. ಜೊತೆಗೆ ಅಧ್ಯಕ್ಷನಾಗಿ ಆಯ್ಕೆಯಾದಲ್ಲಿ ಮುಂದಿನ ದಿನಗಳಲ್ಲಿ ನೌಕರರ ಸಮಸ್ಯೆಗಳ ವಿರುದ್ಧ ಹೋರಾಡಿ ಅವರಿಗೆ ಅನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋದಾಗಿ ತಿಳಿಸಿದರು. ಈ ಬಾರಿಯ ಚುನಾವಣೆಯಲ್ಲಿ ತಂಡವಾಗಿ ಕೆಲಸ ಮಾಡುತ್ತಿದ್ದು, ಸಂಘದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ತಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೇವೆ. ಈ ನಿಟ್ಟಿನಲ್ಲಿ ಮೊದಲ 2 ವರ್ಷಗಳ ಅವಧಿಗೆ ಶ್ರೀನಿವಾಸ್ ಹಾಗೂ ನಂತರದ 3 ವರ್ಷಗಳ ಅವಧಿಗೆ ಶಿವಸ್ವಾಮಿಯಾದ ನಾನು ಅಧ್ಯಕ್ಷನಾಗುವ ಬಗ್ಗೆ ಒಪ್ಪಂದದ ಮೇರೆಗೆ ಚುನಾವಣೆ ನಡೆಯುತ್ತಿದೆ. ಇಬ್ಬರನ್ನು ಬೆಂಬಲಿಸಿ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಮತ್ತೊಬ್ಬ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೆಎಂ ಶ್ರೀನಿವಾಸ್ ಮಾತನಾಡಿ, ಈ ಬಾರಿಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಬಂಡವಾಳಶಾಹಿಗಳು ಹಾಗೂ ಸ್ವಾಭಿಮಾನಿಗಳ ನಡುವೆ ನಡೆಯುತ್ತಿರುವ ಚುನಾವಣೆಯಾಗಿದೆ. ಅಧ್ಯಕ್ಷರಾದವರು ಕೇಂದ್ರ ಸ್ಥಾನದಲ್ಲಿದ್ದು, ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂಬುದು ಹಲವು ನೌಕರರ ಬೇಡಿಕೆಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ತಂಡ ಉತ್ತಮವಾಗಿ ಕೆಲಸ ಮಾಡಲಿದೆ ಎಂಬ ಭರವಸೆ ನೀಡಿದರು. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಕೆಲಸ ಮಾಡುತ್ತಿವೆ. ಈ ನಿಟ್ಟಿನಲ್ಲಿ ಹಣಬಲ ಹಾಗೂ ಜನಬಲದ ನಡುವೆ ನಡೆಯುತ್ತಿರುವ ಈ ಚುನಾವಣೆಯಲ್ಲಿ ತಮ್ಮೆಲ್ಲರ ಬೆಂಬಲ ನಮಗೆ ಬಹುಮುಖ್ಯ ಎಂದು ಸರ್ಕಾರಿ ನೌಕರರ ಬಳಿ ಅವರು ಮನವಿ ಮಾಡಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಧು, ರಘು, ಪ್ರದೀಪ್, ರಾಜು, ವಿಶ್ವನಾಥ್, ಯಶೋಧರ್, ಗಿರೀಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು 2 ತಂಡವನ್ನು ಆಯ್ಕೆ ಮಾಡಿ ಈಗಾಗಲೇ ಅವರು ಒಂದು ಬಾರಿ ಅಧ್ಯಕ್ಷರಾಗಿ ಅನುಭವವನ್ನು
ಅವರು ಹೇಳಿ ನನಗೆ 1 ವರ್ಷ ಅವಕಾಶ ಸಿಕ್ತು. ಈ ಅವಧಿಯಲ್ಲಿ ನಾನು ಅಧ್ಯಕ್ಷ ಆಗಬೇಕು ಅನ್ನೋ ಒಂದನ್ನು ನಾನೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ನಮ್ಮಲ್ಲಿ ಒಪ್ಪಂದ ಆಗಿದೆ. ನಾನು ಮೊದಲನೇ ಅವಧಿಗೆ ಆಗಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಸೂಚಿಸಿದರು. ನಾನು ಎಲ್ಲೋ ಒಂದು ಕಡೆ ನಾವೊಬ್ಬ ಬಂಡವಾಳಿ ನೌಕರರನ್ನು ಎದುರಿಸಿ ನಮ್ಮ ಗುರಿಯನ್ನು ಸಾಧಿಸಬೇಕು ಅನ್ನೋ ಉದ್ದೇಶ ಒಂದೇ ಒಂದು ಇಟ್ಕೊಂಡು ನಾನು ಅವರ ಜೊತೆ ನಮ್ಮ ತಂಡದ ಜೊತೆ ಎಲ್ಲ ಚರ್ಚೆ ಮಾಡಿ, ಎಲ್ಲ ಅನೇಕ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ನಾನೇ ಅವರಿಗೆ ಮೊದಲನೇ ಅವಧಿಯನ್ನು ಸ್ವಯಂ ಪ್ರೇರಿತವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಿಟ್ಕೊಡಲು ನಾನು ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಹೇಳೋಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಸಂಘದಲ್ಲಿ ಒಂದು ಸ್ಲೋಗನ್ ಇದೆ, ಸಂಘಕ್ಕೆ ಬರೋರು ಸೇವೆಗೆ ಬನ್ನಿ, ಸಂಘಕ್ಕೆ ಸ್ವಾರ್ಥಕ್ಕೋಸ್ಕರ ಬರಬೇಡಿ ಅನ್ನೋದು ಒಂದು ನಮ್ಮ ಸಂಘದ ಒಂದು ಧ್ಯೇಯ. ನಮ್ಮ ಸಂಘ ನಮ್ಮ ಹೆಮ್ಮೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಲವಾರು ಬೇಡಿಕೆಗಳನ್ನು ಸರ್ಕಾರಿ ನೌಕರ ಸಂಘ ಈಡೇರಿಸ್ತಾ ಬಂದಿದೆ. ಇದು ವ್ಯವಸ್ಥಿತವಾದ ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ನೇಮ್ ಇರುವಂಥ ಒಂದು ಸಂಘ. ಅದು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಈ ಸಂಘದಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ನಮ್ಮ ಹಾಸನ ಜಿಲ್ಲೆ ಅದರಲ್ಲೂ ಇವಾಗ ಪ್ರಬಲವಾದ ಕಣ ಆಗಿದೆ ಈಗ. ಯಾಕೆಂದರೆ ನಾವು ಇಲ್ಲಿ ರಾಜಕೀಯವಾಗಿ ಎಂಥ ಒಂದು ಚುನಾವಣೆಯನ್ನು ಸಹ ಆ ಒಂದು ಮಟ್ಟದಲ್ಲಿ ಎದುರಿಸ್ತಾ ಬಂದಿದ್ದೀವಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಸರ್ಕಾರಿ ನೌಕರ ಸಂಘದ ವಿಷಯಕ್ಕೆ ಸಂಬಂಧಪಟ್ಟ ಬಂದರೆ ನಾವು ಈಗಾಗಲೇ ಶಿವಸ್ವಾಮಿಯವರು ಹೇಳಿದಾಗೆ ನಾವು ಮತ್ತು ಅವರು ಒಂದೇ ಒಂದು ವಂಶದ ಬೇಸ್ ಮೇಲೆ ನಾವು ಒಂದಾಗಿದ್ದೀವಿ. ಒಂದೇ ಒಂದು ಅಂಶ ಅಂದರೆ ಸ್ವಾಭಿಮಾನ ಮತ್ತು ಪ್ರೇಮಿಯೊಬ್ಬ ತನ್ನನ್ನು ಮದುವೆಯಾಗಲು ನಿರಾಕರಿಸಿ ದೂರವಾದ ಯುವತಿ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿದ ಘಟನೆ ಆಲೂರು ಪಟ್ಟಣದಲ್ಲಿ ನಿನ್ನೆ ನಡೆದಿದೆ. ಆಲೂರು ತಾಲೂಕು ಕಾರಗೋಡು ಗ್ರಾಮದ ಮೋಹಿತ್ ಈ ಹಿಂದೆ ಪ್ರೇಯಸಿಯಾಗಿದ್ದ ಗಾನವಿ ಹತ್ಯೆಗೆ ಪ್ರಯತ್ನಿಸಿ ಪರಾರಿಯಾಗಿದ್ದು, ಗಾಯಗೊಂಡಿರುವ ಯುವತಿಯನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 2 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಮೋಹಿತ್ ಹಾಗೂ ಗಾನವಿ ನಡುವೆ ಬಿರುಕು ಮೂಡಿತ್ತು. ಹೀಗಾಗಿ ಗಾನವಿ ಪ್ರಿಯಕರನಿಂದ ದೂರಾಗಿದ್ಲು. ಆದರೆ ತನ್ನನ್ನೇ ಮದುವೆಯಾಗುವಂತೆ ಮೋಹಿತ್ ಬೆಂಬಿಡದೆ ಕಾಡುತ್ತಿದ್ದ. ಆತನ ಕಾಟದಿಂದ ಬೇಸತ್ತಿದ್ದ ಯುವತಿ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದಳು. ಇದರಿಂದ 2 ಕುಟುಂಬಗಳು ರಾಜಿ ಸಂಧಾನಕ್ಕೆ ಮುಂದಾಗಿದ್ದವು. ಇಬ್ಬರು ಇನ್ನು ಮುಂದೆ ಯಾರ ತಂಟೆಗೂ ಹೋಗಬಾರದೆಂದು ಮಾತುಕತೆ ನಡೆದಿತ್ತು. ಈ ಸಂಬಂಧ ಮುಚ್ಚಳಿಕೆ ಬರೆದು ನೋಟರಿಂದ ದೃಢೀಕರಣ ಪಡೆಯಲೆಂದು ಬಂದಿದ್ದ ಕುಟುಂಬದ ಸದಸ್ಯರ ಜೊತೆ ಗಾನವಿ ಪಟ್ಟಣ ಪಂಚಾಯಿತಿ ಮುಂಭಾಗ ನಿಂತಿದ್ದಳು. ಪಾನಮತ್ತನಾಗಿ ಆ ಸ್ಥಳಕ್ಕೆ ಬಂದ ಮೋಹಿತ್ ಮಾರಕಾಸ್ತ್ರದಿಂದ ಗಾನವಿ ಮೇಲೆ ದಾಳಿ ಮಾಡಿದ್ದು, ಇದರಿಂದ ಆಕೆ ತಲೆ ಹಾಗೂ ಕೈಗಳಿಗೆ ತೀವ್ರ ಗಾಯಗಳಾಗಿದ್ದು, ಹಲ್ಲೆ ನಡೆಸಿದ ಆರೋಪಿ ಅಲ್ಲಿಂದ ಪರಾರಿಯಾಗಿದ್ದು, ಗಾಯಾಳುವನ ಕುಟುಂಬದ ಸದಸ್ಯರು ತಕ್ಷಣ ಹಾಸನದ ಖಾಸಗಿ ಆಸ್ಪತ್ರೆಗೆ ಕರೆತಂದು ದಾಖಲಿಸಿದ್ದು, ಚಿಕಿತ್ಸೆ ಮುಂದುವರೆದಿದೆ. ಆಲೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಿಸಲಾಗಿದೆ. HCN ನ್ಯೂಸ್, ಆಲೂರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಪರ ಸಂಘಟನೆಗಳು ಆಲೂರು ತಾಲೂಕು ಕಚೇರಿ ಆವರಣದಲ್ಲಿ ಸಂವಿಧಾನ ದಿನಾಚರಣೆಯನ್ನ ಪ್ರತಿಜ್ಞಾವಿಧಿ ಸ್ವೀಕಾರದ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಆಳವಾಗಿ ಬೇರೂರಿರುವ ಭಾರತಕ್ಕೆ ಸಂವಿಧಾನ ದಿನವು ಅಪಾರ ಮಹತ್ವದ್ದಾಗಿದ್ದು, ಇದು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳನ್ನು ಎತ್ತಿ ಹಿಡಿಯುವ ರಾಷ್ಟದ ಬದ್ಧತೆಯನ್ನು ನೆನಪಿಸುತ್ತದೆ. ಕರಡು ಸಮಿತಿಯ ಅಧ್ಯಕ್ಷ ಡಾ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ನಿಖರವಾಗಿ ರಚಿಸಿದ ದೂರದೃಷ್ಟಿಯ ಮನಸ್ಸುಗಳಿಗೆ ಈ ದಿನವು ಗೌರವ ಸಲ್ಲಿಸುತ್ತದೆ ಎಂದು ತಾಲೂಕು ತಹಸೀಲ್ದಾರ್ ನಂದಕುಮಾರ್ ಅಭಿಪ್ರಾಯಪಟ್ಟರು. ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಎತ್ತಿ ಹಿಡಿಯುವ ಮೂಲಕ ನಾವು ಒಟ್ಟಾಗಿ ಹೆಚ್ಚು ನ್ಯಾಯಯುತ, ಸಮಾನ ಮತ್ತು ಸಮೃದ್ಧ ಭಾರತಕ್ಕೆ ಕೊಡುಗೆ ನೀಡಬಹುದು ಎಂದರು. ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮಾತನಾಡಿ, ಸಂವಿಧಾನ ಭಾರತದ ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿಯ ಪವಿತ್ರ ಗ್ರಂಥ. ಅದೇ ಸಂವಿಧಾನ ಭಾರತೀಯ ಪ್ರಜೆಗಳು ಸ್ವತಂತ್ರ ಮತ್ತು ಸ್ವೇಚ್ಛೆಯಿಂದ ಬದುಕಲು ಕಾರಣವಾಗಿದೆ. ಅದೇ ಸಂವಿಧಾನ ಬಡ, ದಮನಿತ ಮತ್ತು ಅಶಕ್ತರ ಆಯುಧವಾಗಿದೆ. ಅದನ್ನು ರಚಿಸಿದವರು ಡಾ ಬಿಆರ್ ಅಂಬೇಡ್ಕರ್ ಎಂದರು. ಕಾರ್ಯಕ್ರಮದಲ್ಲಿ ಸಿಡಿಪಿಒ ಮಲ್ಲೇಶ್, ಬಿಇಒ ಕೃಷ್ಣೇಗೌಡ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವರದರಾಜ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್, ಪಿಆರ್ಇಡಿ ಎಇಇ ರಮೇಶ್, ರವಿಕುಮಾರ್, ಜಿಲ್ಲಾ ಹಿಂದುಳಿದ ವರ್ಗದ ಮುಖಂಡ ಬಿಸಿ ಶಂಕರಾಚಾರ್, ಮುಸ್ಲಿಂ ಮುಖಂಡ ಕಬೀರ್ ಅಹಮದ್, ತಾಲೂಕು ಕಸಾಪ ಅಧ್ಯಕ್ಷ ಗೋಪಾಲಕೃಷ್ಣ, ಮುಖಂಡರಾದ ಪಿಎಲ್ ನಿಂಗರಾಜ್, ಎಎಚ್ ರಮೇಶ್, ಹನುಮಂತೇಗೌಡ, ವಾಸುದೇವ್, ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಣ್ಣ, ಗೇಕರವಳ್ಳಿ ಬಸವರಾಜ್, ಚಿಕ್ಕಪಣಗಾಲು ದೇವರಾಜ್, ಅಜ್ಜನಹಳ್ಳಿ ರಂಗಯ್ಯ, ಧರ್ಮಪ್ಪ, ಸುಳುಗೋಡು ಮಂಜು, ಕಾರಜುವಳ್ಳಿ ರವಿ, ಸವಿತಾ ಸಮಾಜದ ಮುಖಂಡ ಸೋಮಣ್ಣ, ಅರಸಪ್ಪ, ಪುಟ್ಟರಾಜು, ಜಬ್ರಪ್ಪ ಸೇರಿದಂತೆ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ನಾವು ಅಂಬೇಡ್ಕರ್ ಬಗ್ಗೆ ಮಾಲಾರ್ಪಣೆಯನ್ನು ಮಾಡಿ ಸಂವಿಧಾನ ಪ್ರಸ್ತಾವನೆಯನ್ನು ಓದಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದು, ಅದರೊಂದಿಗೆ ಈ ಸಂಘಟನೆಯಿಂದ ಏನು ದಲಿತ ಸಂಘರ್ಷ ಸಮಿತಿ, ವಿವಿಧ ಸಂಘಟನೆಗಳ ಪರ ನಾವು ಸಂಘಟನೆ ಮಾಡೋಣ, ಒಂದು ಕಾರ್ಯಕ್ರಮವನ್ನಾಗಿ ಆಯೋಜಿಸೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಒಂಥರ ಹೆಮ್ಮೆ. ಯಾಕಂದರೆ ಇನ್ಮೇಲೆ ಯಾರು ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನ ಬರೆದಿರೋರು ಬರೆಯೋಕ್ಕೆ ಯಾರ ಕೈಲೂ ಸಾಧ್ಯ. ಇವಾಗ ನಾನು ಇಲ್ಲಿ ಇದ್ದೀನಿ ಅಂದರೆ ಒಂದು ಸಂವಿಧಾನವೇ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
HCI ನ್ಯೂಸ್ಗೆ ಸ್ವಾಗತ. ದೂರು ದಾಖಲಿಸಿದರೂ ಸಹ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಕಾನೂನಾತ್ಮಕವಾಗಿ ಸ್ಥಳ ಪರಿಶೀಲನೆ ಮಾಡದೆ ಅಸ್ಪಷ್ಟ ವರದಿಯನ್ನ ಸರ್ಕಾರಕ್ಕೆ ನೀಡಿರುವುದು ಸಾಬೀತಾಗಿರುವುದರಿಂದ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದೂದ್ಪೀರ್ ಅವರ ಮೇಲೆ ಸೂಕ್ತ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕೆಂದು ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಕೊಡುಕೊಂಡಿ ಗ್ರಾಮದಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಕೆಆರ್ಐಡಿಎಲ್ ಅವರಿಗೆ ಅನುಮತಿಯನ್ನ ನೀಡಿದ್ದು ಸದರಿ ಅಂಬೇಡ್ಕರ್ ಭವನವನ್ನ ಅನುಷ್ಠಾನ ಮಾಡದೆ ದೇವಸ್ಥಾನ ನಿರ್ಮಾಣ ಮಾಡಿರುತ್ತಾರೆ ಎಂದು ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆ ಕಾಲಂ 24 ಮತ್ತು 25ರ ಅಡಿಯಲ್ಲಿ ಎಲ್ಲ ದೃಢೀಕೃತ ದಾಖಲೆಗಳನ್ನು ಲಗತ್ತಿಸಿ ದೂರು ದಾಖಲಿಸಿದ್ರೂ ಸಹ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಕಾನೂನಾತ್ಮಕವಾಗಿ ಸ್ಥಳ ಪರಿಶೀಲನೆ ಮಾಡದೆ ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಅಸ್ಪಷ್ಟ ವರದಿಯನ್ನ ಸರ್ಕಾರಕ್ಕೆ ನೀಡಿರುವುದು ಸಾಬೀತಾಗಿರುವುದರಿಂದ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದೂದ್ಪೀರ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಬಾಗಿವಾಳು ಮಾತನಾಡಿ, ಸರ್ಕಾರ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆ ಹಣವನ್ನು ಯಾವ ಉದ್ದೇಶಕ್ಕಾಗಿ ಮೀಸಲಿರಿಸಿದೆ ಆ ಉದ್ದೇಶಕ್ಕೆ ಮಾತ್ರ ಹಣ ಬಳಸಬೇಕು. ಆದರೆ ಅಧಿಕಾರಿಗಳು ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನು ದುರುಪಯೋಗಪಡಿಸಿಕೊಂಡು ಬೇರೆ ಯೋಜನೆಗಳಿಗೆ ಹಣ ಬಳಸುತ್ತಿದ್ದಾರೆ. ಇಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕಠಿಣವಾದ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕು. ತಪ್ಪಿದಲ್ಲಿ ಮುಂದೆ ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಹರೀಶ್ ಹುಳುವಾರೆ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗೋವಿಂದರಾಜು ಎಂವಿ, ಚಂದ್ರಶೇಖರ್ ಸಾಣೇನಹಳ್ಳಿ, ಕೇಶವಣ್ಣ ಮೊಸವತ್ತೂರು, ರಂಗಸ್ವಾಮಿ ಎಸ್ಎಸ್, ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ನಾನು ಹಾಸನ ಬೌದ್ಧ ಮಹಾಸಭಾದ ಅಧ್ಯಕ್ಷನಾಗಿ ಮಾತನಾಡ್ತಾ ಇದ್ದೀನಿ. ಸರ್, ಇವತ್ತು ನಾವು ಒಂದು ಪ್ರತಿಭಟನಾ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, PT ಆಕ್ಟ್ ಅನ್ನು ರದ್ದುಪಡಿಸಿ ಅಂತ. ಅಂದರೆ ಬಿಹಾರದ ಬೋಧ್ಗಯ ಇರತಕ್ಕಂಥದ್ದು ಬೌದ್ಧ ಧರ್ಮೀಯರ ಪವಿತ್ರ ಸ್ಥಳ. ಈ ಸ್ಥಳಕ್ಕೆ ಒಂದು BT ಆಕ್ಟ್ ಅಂತ ಒಂದು ಆ್ಯಕ್ಟ್ನ ಜಾರಿಗೆ ತಂದಿದ್ದಾರೆ. ಆ ಆ್ಯಕ್ಟು 1949ರಲ್ಲಿ ಜಾರಿ ತಂದಿರತಕ್ಕಂಥ ಆ್ಯಕ್ಟು. ಈ ಆ್ಯಕ್ಟು ಏನು ಹೇಳ್ತದೆ ಅಂದರೆ, ಅಲ್ಲಿ ಬೌದ್ಧರೇ ಕನ್ನಡ ಸಾಹಿತ್ಯದ ಸೊಬಗು ಪ್ರತಿ ಗ್ರಾಮಗಳಿಗೂ ತಲುಪಿಸುವ ಕೆಲಸ ಆಗಬೇಕೆಂದು ಬೇಲೂರು ಕಸಾಪ ಅಧ್ಯಕ್ಷ ಮಾನ ಮಂಜೇಗೌಡ ಹೇಳಿದರು. ಬೇಲೂರು ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯಿತಿಯ ಕನ್ನಡದ ಮೊಟ್ಟ ಮೊದಲ ಶಿಲಾಶಾಸನ ದೊರೆತ ಹಲ್ಮಿಡಿ ಗ್ರಾಮದಲ್ಲಿ ನಮ್ಮ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಸಾಪ ಅಧ್ಯಕ್ಷ ಮಾನ ಮಂಜೇಗೌಡ, ಕನ್ನಡ ಭಾಷೆಗೆ 2,500 ವರ್ಷಗಳ ಇತಿಹಾಸವಿದೆ. ಹಲ್ಮಿಡಿ ಶಾಸನ ಪುರಾತನ ಶಾಸನವಾಗಿದ್ದು ಕದಂಬರ ಇತಿಹಾಸವನ್ನ ತಿಳಿಸುತ್ತದೆ ಹಾಗೂ ಬಾರಿಸು ಕನ್ನಡ ಡಿಂಡಿಮವ ಜನಮನದ ಕಾರ್ಯಕ್ರಮ ನಮ್ಮ ನಡೆ ಹಳ್ಳಿ ಕಡೆ ಎಂಬ ವಿನೂತನ ಕಾರ್ಯಕ್ರಮವನ್ನ ಬೇಲೂರು ತಾಲೂಕು ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದೆ. ಸಾಮಾನ್ಯರಿಗೆ ಕನ್ನಡ ನಾಡು ನುಡಿ ಭಾಷೆ ಬಗ್ಗೆ ಅಭಿಮಾನವನ್ನ ಬೆಳೆಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ನಾರಾಯಣಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಮೋಹನ್ ಉದ್ಘಾಟಿಸಿ ಮಾತನಾಡಿ, ಸಾಹಿತ್ಯ ಪರಿಷತ್ ಮೊದಲ ಬಾರಿಗೆ ಹಳ್ಳಿಯ ಕಡೆ ಬಂದು ಕನ್ನಡ ಕಾರ್ಯಕ್ರಮ ಮಾಡೋದು ತುಂಬಾ ಖುಷಿಯಾಗಿದೆ. ಹಲ್ಮಿಡಿ ಶಾಸನದ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳಲು ಈ ಕಾರ್ಯಕ್ರಮ ಉತ್ತಮವಾಗಿದೆ ಎಂದರು. ಸಂಶೋಧಕ ಹಾಗೂ ಸಾಹಿತಿ ಡಾ ಶ್ರೀವತ್ಸ ಯಸ್ವಟಿ ಮಾತನಾಡಿ, ಹಲ್ಮಿಡಿ ಶಾಸನದ ಪ್ರಾತ್ಯಕ್ಷಿಕೆ ಪರಿಚಯ ಸ್ಲೈಡ್ ಪ್ರದರ್ಶನವನ್ನ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತಿಳಿಸುತ್ತಾ ಹಲ್ಮಿಡಿ ಶಿಲಾಶಾಸನವು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರಕಲು ಸಹಾಯ ಮಾಡಿದೆ ಎಂದರು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಮಾತನಾಡಿ, ಹಲ್ಮಿಡಿ ಶಾಸನದ ಬಗ್ಗೆ ಜನರಿಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸುವ ಕೆಲಸವನ್ನ ಕಸಾಪ ಮಾಡುತ್ತಿದೆ ಎಂದರು. ಕಸಾಪ ಮಾಜಿ ಅಧ್ಯಕ್ಷ ಆನಂದ್ ಮಾತನಾಡಿ, ಈ ಕಾರ್ಯಕ್ರಮವು ಉತ್ತಮವಾಗಿ ಉಪಯುಕ್ತವಾದ ಕಾರ್ಯಕ್ರಮವಾಗಿದ್ದು ಹಲ್ಮಿಡಿಯಲ್ಲಿ ಭಾಷಾ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಲು ಸರ್ಕಾರವನ್ನ ಎಲ್ಲರೂ ಒತ್ತಾಯಿಸಬೇಕು. ಕೇವಲ ಇದು ಮಾಹಿತಿಯಾಗಿ ಮಾತ್ರ ಪತ್ರಿಕೆಯಲ್ಲಿ ಉಳಿಯದೆ ಇದರ ಜ್ಞಾನದ ಭಂಡಾರ ಮುಂದಿನ ಯುವ ಪೀಳಿಗೆಗೆ ತಲುಪುವ ಕೆಲಸ ಆಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಸಾಪ ಕಾರ್ಯದರ್ಶಿ ಬಿಬಿ ಶಿವರಾಜ್, ಆರ್ಎಸ್ ಮಹೇಶ್, ಹೋಬಳಿ ಅಧ್ಯಕ್ಷ ಹಲ್ಮಿಡಿ ಚನ್ನೇಗೌಡ, ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರ್, ಗೌರವಾಧ್ಯಕ್ಷ ಮಾ ಶಿವಮೂರ್ತಿ, ಕೋಶಾಧ್ಯಕ್ಷ ಗುರುರಾಜ್, ಸಾಹಿತಿ ಸೋಂಪುರ ಪ್ರಕಾಶ್, ಕೇಶವಮೂರ್ತಿ, ಗುರುಸಿದ್ದಪ್ಪ, ಮಲ್ಲೇಶ್, ಗಿರೀಶ್, ಪಾಲಾಕ್ಷ, ಸೋಮೇಶ್ ಉಪಸ್ಥಿತರಿದ್ದರು. HCI ನ್ಯೂಸ್ ಬೇಲೂರು. ನಾವು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಕೊಂಡೋಗಬೇಕು ಅನ್ನೋ ಕಾರಣದಿಂದ ಕನ್ನಡ ಪ್ರಥಮ ಶಿಲಾಶಾಸನ ದೊರೆತಂತಹ ಹಲ್ಮಿಡಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಶಶಿಕಲಾ ಮೋಹನ್ ಅವರು ಹಾಗೂ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾಗಿರ್ತಕ್ಕಂತಹ ಮಂಜುನಾಥ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಹಲ್ಮಿಡಿ ಶಾಸನದ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಸಂಶೋಧಕರು ಹಾಗೂ ಸಾಹಿತಿಗಳು ಆಗಿರ್ತಕ್ಕಂಥ ಶ್ರೀವತ್ಸ ಯಸ್ವಟಿಯವರೇ ಹಾಗೂ ನಮ್ಮ ಬೇಲೂರು ತಾಲೂಕಿನ ಕನ್ನಡ ಸಾಹಿತ್ಯ
ಇವತ್ತಿನ ಮಾಧ್ಯಮ ವಾಸನ್ ಕಣ್ಣಿನ ಆಸ್ಪತ್ರೆಯ ಹಾಸನ ಶಾಖೆಯ ವತಿಯಿಂದ ವೆಲ್ವಿಷರ್ಸ್ ಮೀಟ್ 2024 ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಾಸನ್ ಕಣ್ಣಿನ ಆಸ್ಪತ್ರೆಯು ದಕ್ಷಿಣ ಭಾರತದಲ್ಲಿ ಮುಂಚೂಣಿಯಲ್ಲಿರುವ ಸಮಗ್ರ ಕಣ್ಣಿನ ಆರೈಕೆ ಕೇಂದ್ರವಾಗಿದ್ದು ಕರ್ನಾಟಕದಾದ್ಯಂತ 18 ಶಾಖೆಗಳನ್ನು ಹೊಂದಿದೆ. ಇದರಲ್ಲಿ ಹಾಸನ ಜಿಲ್ಲೆಯ ಶಾಖೆಯೂ ಸಹ ಒಂದಾಗಿದ್ದು ನವೆಂಬರ್ 26, 2024 ಮಂಗಳವಾರದಂದು ವಾಸನ್ ಕಣ್ಣಿನ ಆಸ್ಪತ್ರೆಯ ಹಾಸನ ಶಾಖೆ ವತಿಯಿಂದ ವೆಲ್ವಿಷರ್ಸ್ ಮೀಟ್ 2024 ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲ ರವಿಕುಮಾರ್ ಹಾಗೂ ಎವಿಕೆ ಕಾಲೇಜು ಪ್ರಾಂಶುಪಾಲ ಡಾ ಯತೀಶ್ವರ್ ಹಾಗೂ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ ಶಿವರಾಜ್ ಗೌಡ ಮತ್ತು ಕೆಆರ್ಡಿಸಿಎಲ್ ಮಾಜಿ ಅಧ್ಯಕ್ಷ ಜಿವಿಟಿ ಬಸವರಾಜ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಾಸನ್ ಆಸ್ಪತ್ರೆಯ ನುರಿತ ನೇತ್ರ ತಜ್ಞರಾದ ಡಾ ನಿವೇದಿತಾ ಮಾತನಾಡಿ ಕಣ್ಣಿನ ಸಂರಕ್ಷಣೆ ಹಾಗೂ ಡಯಾಬಿಟಿಕ್ ರೆಟಿನೋಪತಿ ಇವುಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸಭೆಗೆ ತಿಳಿಸಿದರು. ತಮ್ಮ ವಾಸನ್ ಐಕೇರ್ ಹಾಸನ ಶಾಖೆಯು ಅತ್ಯಾಧುನಿಕ ತಂತ್ರಜ್ಞಾನದ ಅತ್ಯುತ್ತಮ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು ಬೆಂಗಳೂರಿನಲ್ಲಿ ದೊರಕುವ ಸವಲತ್ತುಗಳು ಇಲ್ಲಿಯೂ ಸಿಗುತ್ತವೆ ಎಂದರು. ಡಾ ಕವಿತಾ ಮತ್ತು ಡಾ ಪ್ರಿಯಾ ಮಾತನಾಡಿದರು. ಬಂದ ನಾಗರಿಕರು ತಮ್ಮಲ್ಲಿರುವ ಸಂದೇಹಗಳನ್ನು ಹಾಗೂ ಪ್ರಶ್ನೆಗಳನ್ನು ವೈದ್ಯರಲ್ಲಿ ಕೇಳಿ ಅದಕ್ಕೆ ಸೂಕ್ತ ಉತ್ತರಗಳನ್ನು ಕಂಡುಕೊಂಡರು. ಕಾರ್ಯಕ್ರಮದಲ್ಲಿ ವಾಸನ್ ಸಂಸ್ಥೆಯ ಸಿಬ್ಬಂದಿಗಳು, ವೈದ್ಯರು ಹಾಗೂ ಮಾರ್ಕೆಟಿಂಗ್ ವ್ಯವಸ್ಥಾಪಕ ನಾಗೇಂದ್ರ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನೀವು ಉಪಯೋಗ ತಗೊಳ್ಬಹುದು. ಅದರ ಬಗ್ಗೆ ನಾನೀಗ ಮಾತಾಡೋದು ಡಯಾಬಿಟಿಕ್ ರೆಟಿನೋಪತಿ, ಕಣ್ಣಿನ ರೆಟಿನಾ ರಿಲೇಟೆಡ್ ತೊಂದರೆಗಳ ಬಗ್ಗೆ ಹೇಳ್ತೀನಿ. ಯೂಶಲಿ ಏನಾಗುತ್ತೆ, ಡಯಾಬಿಟಿಸ್ ಶುರು ಆದ ತಕ್ಷಣನೇ ನೀವೆಲ್ಲ ಡಯಟ್ ಕಂಟ್ರೋಲ್ ಮಾಡ್ಕೊಳ್ತೀರಿ, ಶುಗರ್ ಪದಾರ್ಥ ತಿನ್ನೋದೆಲ್ಲ ನಿಲ್ಲಿಸ್ತೀರಿ, ಅಥವಾ ವಾಕಿಂಗ್ ಅದೆಲ್ಲ ಶುರು ಮಾಡ್ಕೊಳ್ತೀರಿ. ಕಣ್ಣಿಗೆ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಯಾವಾಗ ಶುಗರ್ ನಿಮಗಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಡೇ ಹಾಸನ್ ಕಣ್ಣಿನ ಚಿಕಿತ್ಸಾ ಕೇಂದ್ರ ಹಾಸನದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ. ಸಾಮಾನ್ಯ ಈ ಸಂಸ್ಥೆಯೊಂದಿಗೆ ನನ್ನ ಒಡನಾಟ ಅಂತಂದ್ರೆ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರಗಳಾದಂತಹ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ನಾವು ಶಿಬಿರಗಳನ್ನು ಏರ್ಪಾಡು ಮಾಡಿದಾಗ ಈ ಸಂಸ್ಥೆಯೊಂದಿಗೆ ನಾನು ಮಾತನಾಡಿ ಅಲ್ಲಿನ ಗ್ರಾಮೀಣ ಪ್ರದೇಶದ ಜನರಿಗೆ ಇಲ್ಲಿನ ಒಂದು ಚಿಕಿತ್ಸೆಯ ಸೌಲಭ್ಯ ಸಿಗಬೇಕು ಅನ್ನುವಂತಹ ಸದಾಶಯದಿಂದ ಕಳೆದ 2 ವರ್ಷಗಳಲ್ಲಿ ನಾನು ಡಾಕ್ಟರ್ ನಿವೇದಿತಾ ಅಂತ, ನಾನು ಫೇಕೋ ರಿಫ್ರಾಕ್ಟಿವ್ ಕನ್ಸಲ್ಟೆಂಟ್ ಆಗಿ ವಾಸನ್ ಐ ಕೇರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಸ್ಥೆ ಶುರುವಾಗಿ ಆಲ್ಮೋಸ್ಟ್ 11 ವರ್ಷ ಆಗಿದೆ. 11 ವರ್ಷದಿಂದ ನಿರಂತರವಾಗಿ ಸೇವೆಯನ್ನು ಕೊಡ್ತಾ ಬರ್ತಾ ಇದೆ. ಸೊ ಲಾಸ್ಟ್ 1 ಇಯರಿಂದ ಲಾಸ್ಟ್ ನಿಮಗೆ ಮೀಟಿಂಗಲ್ಲಿ ಹೇಳಿದ್ದೆ, ASG ಅಂತ ಒಂದು ಸಂಸ್ಥೆ ಫುಲ್ಲು ವಾಸನ್ ಸಂಸ್ಥೆಗಳನ್ನೆಲ್ಲ ಅದ್ರ ಕೆಳಗೆ ತೊಗೊಂಡು ಇವಾಗ ಅದರಿಂದನೇ ನಡೀತಾ ಇದೆ. ಸೊ ಇವಾಗ ಹೆಚ್ಚಿನ ಹೊಸ ನುರಿತ ವೈದ್ಯರನ್ನು ನಾವು ಅಪಾಯಿಂಟ್ ಮಾಡಿರಿ ಮತ್ತು ಹೆಚ್ಚಿನ ಟ್ರೀಟ್ಮೆಂಟ್ಗಳನ್ನ ಅಡ್ವಾನ್ಸ್ಡ್ ಏನಿದೆ, ಏನು ಬೆಂಗಳೂರಲ್ಲಿ ಸಿಗ್ತಾ ಇತ್ತು ನಿಮ್ಗೆ ಇದುವರೆಗೆ, ಅದೆಲ್ಲ ಹಾಸನದಲ್ಲೂ ಇವಾಗ ಲಭ್ಯವಿದೆ. ಸೊ ನಾನು ಮೇನ್ ಮಾಡೋದು ಪೊರೆ ಆಪ್ರೇಷನ್ನು ಮತ್ತು ಲ್ಯಾಸಿಕ್ ಆಪ್ರೇಷನ್ ಎಕ್ಸ್ಪರ್ಟ್ ಇರೋದು ನಾನು. ಸೊ ಪೊರೆ ಆಪ್ರೇಷನ್ ಅಂದರೆ ಏನು, ಮೊದಲೆಲ್ಲ ಹೇಗಿರ್ತಾ ಇತ್ತು ನಿಮಗೆ ಮುಂಚೆನ ಹೇಳಿದ ಹಾಗೆ, ಇದು ಒಂದು ಬರ್ತಾ ಇದ್ರು ಪೇಷಂಟು, ಒಂದು ದಿವಸ ಡೇಟ್ ತೊಗೋತಾ ಇದ್ರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪಂಚ ಕಲ್ಯಾಣ ಸಾನ್ನಿಧ್ಯ ವಹಿಸುವ ತ್ರಯಾಚಾರ್ಯರನ್ನ ಅದ್ದೂರಿಯಾಗಿ ಜೈನಗುತ್ತಿಗೆ ಬರಮಾಡಿಕೊಳ್ಳಲಾಯಿತು. ಜೈನರ ಗುತ್ತಿಯಲ್ಲಿ ನವೆಂಬರ್ 29ರಿಂದ ಡಿಸೆಂಬರ್ 4ರವರೆಗೆ ನಡೆಯುವ ಪಂಚಕಲ್ಯಾಣ ಮಹೋತ್ಸವದ ಸಾನ್ನಿಧ್ಯ ವಹಿಸಲು ಆಗಮಿಸಿರುವ ಜೈನ ಮುನಿ ತ್ರಯಾಚಾರ್ಯರಲ್ಲಿ ಒಬ್ಬರಾದ ಆಚಾರ್ಯ ಚಂದ್ರಪ್ರಭಾ ಮಹಾರಾಜರು ಹಾಗೂ ಅವರ ಪರಿವಾರದ ಸಾಧು ಸಂತರನ್ನ ಸೋಮವಾರ ಜೈನರ ಗುತ್ತಿಯಲ್ಲಿ ವಾದ್ಯ ವೈಭವದೊಂದಿಗೆ ಸ್ವಾಗತಿಸಲಾಯಿತು. ಮಹಾರಾಷ್ಟದ ಕೊಲ್ಲಾಪುರ ಜಿಲ್ಲೆಯ ಜಯಸಿಂಗಾಪುರದಲ್ಲಿ ಚಂದ್ರಪ್ರಭಾ ಮುನಿ ಮಹಾರಾಜರು ಮಳೆಗಾಲದ ಚಾತುರ್ಮಾಸ್ಯ ವ್ರತ ಕೈಗೊಂಡಿದ್ರು. ವ್ರತ ಮುಗಿದ ಅಕ್ಟೋಬರ್ನಲ್ಲಿ ಪಾದಯಾತ್ರೆ ಆರಂಭಿಸಿದ ಚಂದ್ರಪ್ರಭಾ ಮುನಿ ಮಹಾರಾಜರ ಸಂಘ ಭಾನುವಾರ ಹಳೆಬೀಡಿನ ಕಲ್ಪತರು ಶಾಲೆಯಲ್ಲಿ ವಾಸ್ತವ್ಯ ಮಾಡಿ ಸೋಮವಾರ ಬೆಳಗ್ಗೆ ಜೈನರ ಗುತ್ತಿಯ ಪುರಪ್ರವೇಶ ಮಾಡಿತು. ಪುರೋಹಿತರ ಜೋಡಿ ಕಳಸದೊಂದಿಗೆ ಶ್ವೇತವರ್ಣದ ಸೀರೆ ಧರಿಸಿದ ಜೈನ ಶ್ರಾವಕಿಯರು ಕಳಸ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ್ರು. ಮೆರವಣಿಗೆ ಉದ್ದಕ್ಕೂ ಜಿನಗಾಯನ ಮಂತ್ರಘೋಷದೊಂದಿಗೆ ಜಯಘೋಷ ಮೊಳಗಿತು.
ಮುಂಜಾನೆ 8 ಗಂಟೆಗೆ ಕೋಮಾರನಹಳ್ಳಿ ಗಡಿಯಿಂದ ಸಾಗಿದ ಮೆರವಣಿಗೆ 10 ಗಂಟೆಗೆ ಸರಿಯಾಗಿ ಜೈನರ ಗುತ್ತಿಗೆ ಬಂದು ಸೇರಿತು. ಜೈನರ ಗುತ್ತಿ ಪ್ರವೇಶದಲ್ಲಿ ಉದ್ದವಾಗಿ ಜೋಡಿಸಿದ್ದ 108 ತಟ್ಟೆಗಳಲ್ಲಿ ಚಂದ್ರಪ್ರಭಾ ಮಹಾರಾಜರನ್ನ ಕರೆತರಲಾಯಿತು. ಪ್ರತಿ ತಟ್ಟೆಯಲ್ಲಿಯೂ ಮುನಿಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು. ಜೈನರ ಗುತ್ತಿ ಪ್ರವೇಶಿಸಿದ ನಂತರ ಶಿಷ್ಯ ವೀರಸಾಗರ ಮುನಿ ಮಹಾರಾಜರು ಪಾದಪೂಜೆ ನೆರವೇರಿಸಿದರು. ಸರಳಸಾಗರ ಮುನಿ ಮಹಾರಾಜರು ಪಾದಪೂಜೆಗೆ ಕೈಜೋಡಿಸಿದ್ರು. ವೀರಸಾಗರ ಮುನಿ ಮಹಾರಾಜರು ದೀಕ್ಷಾ ಗುರುಗಳನ್ನ ಕಂಡಾಗ ಸಂಭ್ರಮ ವ್ಯಕ್ತಪಡಿಸಿದ್ರು. ನಂತರ ಚಂದ್ರಪ್ರಭಾ ಮಹಾರಾಜರು ಶಿಷ್ಯ ವೀರಸಾಗರ ಮುನಿ ಮಹಾರಾಜರು ಹಾಗೂ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಪಂಚ ಕಲ್ಯಾಣ ಮಹೋತ್ಸವದ ಸಿದ್ದತೆ ಪರಿಶೀಲಿಸಿದ್ರು. ನಂತರ ಚಂದ್ರಪ್ರಭಾ ಮುನಿ ಮಹಾರಾಜ್ ಮಾತನಾಡಿ, ಬೃಹತ್ ಪಂಚ ಕಲ್ಯಾಣ ಮಹೋತ್ಸವಕ್ಕೆ ಜೈನರ ಗುತ್ತಿಯಲ್ಲಿ ಸಮಿತಿಯವರು ಹಾಗೂ ಭಕ್ತಾದಿಗಳು ಅಚ್ಚುಕಟ್ಟಾಗಿ ಸಿದ್ದತೆ ನಡೆಸಿದ್ದಾರೆ. ಪ್ರಚಾರವು ಚೆನ್ನಾಗಿ ನಡೆದಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ದೂರದ ಊರುಗಳಿಂದ ಆಗಮಿಸುವುದರಿಂದ ಸೌಲಭ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಂದರು. ಪ್ರಮುಖರಾದ ಕುಣಿಗಲ್ ಬ್ರಹ್ಮದೇವಯ್ಯ, ಪಾಣಿ ಮಂಗಳೂರು ಧರಣೇಂದ್ರ, ನೇಮಿರಾಜ ಅರಿಗ, ದೇವೇಂದ್ರ ಹೊಂಗೆರೆ, ಪ್ರಮೋದ್, ದೇಶಭೂಷಣ್, ಸುನಿಲ್ ಕುಮಾರ್, ಸನ್ಮತಿ ಪ್ರಸಾದ್, ನಾಗೇಂದ್ರ ಕುಮಾರ್, ಶಶಿಕುಮಾರ್, ಮನ್ಮಥರಾಜು, ಧವನ್, ತ್ರಿಶಲಾ, ಸುಮನಾ ಜಯಚಂದ್ರ, ಸುಷ್ಮಾ ಅರುಣ್, ಸುಚಿತ್ರಾ, ಕುಮುದ, ಪುಷ್ಪಾ ರತ್ನರಾಜು, ಎಂಬಿ ಕಾಂತರಾಜ್, ಎಚ್ಎಸ್ ಅನಿಲ್ ಕುಮಾರ್ ಭಾಗವಹಿಸಿದ್ರು. HCN ನ್ಯೂಸ್ ಬೇಲೂರು. ಕಡೆ ಕಾರ್ತಿಕ ಮಾಸದ ಅಂಗವಾಗಿ ಚನ್ನರಾಯಪಟ್ಟಣದ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಅರುವನಹಳ್ಳಿ ಗ್ರಾಮದ ಕಾಡು ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಅರುವನಹಳ್ಳಿ ಗ್ರಾಮದ ಎಪಿಎಂಸಿ ಮಾಜಿ ಅಧ್ಯಕ್ಷ ಜಯರಾಮ್ ಮಾತನಾಡಿ, ಈ ದೇವಾಲಯಕ್ಕೆ ಸುಮಾರು ವರ್ಷದ ಇತಿಹಾಸ ಒಳಗೊಂಡಿದ್ದು, ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ದೇವಾಲಯದ ಇತಿಹಾಸ ಮತ್ತು ಪದ್ಧತಿಗಳು ಇಂದಿಗೂ ಕೂಡ ನಡೆದುಕೊಂಡು ಬರುತ್ತಿದೆ ಹಾಗೂ ಮುಂದೆ ಕೂಡ ನಡೆಸಿಕೊಂಡು ಹೋಗುತ್ತೇವೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ 10 ಹಳ್ಳಿಗಳಿಂದ ರಾಸುಗಳನ್ನು ಕರೆತಂದು ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪೂಜೆ ನೆರವೇರಿಸಿ ನಂತರ ರಾಸುಗಳಿಗೆ ಪೂಜೆ ನೆರವೇರಿಸಿಕೊಂಡು ಹೋಗುವ ಪದ್ಧತಿ ಇಂದಿಗೂ ಕೂಡ ನಡೆಯುತ್ತಿದೆ. ವಿಶೇಷವಾಗಿ ಕಡೆ ಕಾರ್ತಿಕ ಮಾಸದ ಸೋಮವಾರದಂದು ರಾಸುಗಳ ಪೂಜೆ ಮತ್ತು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನೆರವೇರಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಉಪನ್ಯಾಸಕ ನಂಜಪ್ಪ ಮಾತನಾಡಿ, ಕಡೆ ಕಾರ್ತಿಕ ಮಾಸದ ಸೋಮವಾರದಂದು ಉದ್ಭವ ಬಸವಣ್ಣ ಸ್ವಾಮಿಗೆ ಅಭಿಷೇಕ, ವಿವಿಧ ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಸಹಸ್ರ ಶ್ಲೋಕ, ರುದ್ರಾಭಿಷೇಕ ನೆರವೇರಿಸಲಾಗುತ್ತದೆ. ಜೊತೆಗೆ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಗೋಪೂಜೆ ಮತ್ತು ಗ್ರಾಮಸ್ಥರ ಗೋಧೂಳಿ ಲಗ್ನದ ಪೂಜೆ ವಿಶೇಷವಾಗಿ ನೆರವೇರಿಸಲಾಗುತ್ತದೆ. ಈ ಪೂಜೆಗೆ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳಿಂದ ಭಕ್ತಾದಿಗಳು ಆಗಮಿಸಿ ಶ್ರೀ ಬಸವೇಶ್ವರ ಸ್ವಾಮಿ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸುವವರು ಎಂದರು. ಇದೇ ಸಂದರ್ಭದಲ್ಲಿ ಕೆಟಿ ಅಶೋಕ್, ಎಆರ್ ನಾಗರಾಜ್, ಜವರೇಗೌಡ, ರಂಗಪ್ಪ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಈ ದಿವಸ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಕಾಡು ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಸಹ ಕಡೆ ಕಾರ್ತಿಕ ಸೋಮವಾರ ಒಳ್ಳೆ ವಿಜೃಂಭಣೆಯಿಂದ ದನ ಕರುಗಳು ಎಲ್ಲ ಸೇರಿ ಹಳೆ ಕಳೆದ 2 ಶತಮಾನದಿಂದಲೂ ಇದು ನಡೀತಾ ಇದೆ. ಇದ್ರ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ನಮ್ಮ ನಾಗರಾಜ್ ಅವರು ಹೇಳ್ತಾರೆ. ದೇವಸ್ಥಾನದ ಸುತ್ತಮುತ್ತ ಎಲ್ಲ ಒಂದು 25-30 ಮರಗಳ ನಮ್ಮ ತಂದೆ ತಾತ ಹೇಳ್ತಿದ್ರು. ಇವಾಗ ಉಳ್ಕೊಂಡಿರೋದೇ ಒಂದು ಮೂರು ಮರ, ಒಂದೇ ಮರ, ಬೇವಿನ ಮರ, 1-2 ಆಲು ಮರ. ಇವು ಇವತ್ತು ಬರಬಾರೆ ಆಗುವಂಥ ಸನ್ನಿವೇಶ ಇದೆ. ದೇವಸ್ಥಾನಕ್ಕೆ ಹೆಚ್ಚಿನ ಮೆರಗು. ಕಾರ್ಮಿಕರು ಮತ್ತು ರೈತರು ಜಂಟಿಯಾಗಿ ಭಾರತದಾದ್ಯಂತ ನಮ್ಮ ಸಮಸ್ಯೆಗಳನ್ನು ಎತ್ತಿ ಹಿಡಿಯಲು ಮತ್ತು ಪರಿಹಾರಕ್ಕಾಗಿ ಒತ್ತಾಯಿಸಿ ಸರ್ಕಾರದ ವಿರುದ್ಧ ರೈತ, ಕಾರ್ಮಿಕ, ದಲಿತ, ವಿದ್ಯಾರ್ಥಿ, ಯುವಜನ, ಮಹಿಳಾ ಮತ್ತು ಜನಪರ ಸಂಘಟನೆಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಇದೇ ವೇಳೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾತನಾಡಿ, ರೈತರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ್ದ ಕೇಂದ್ರ ಸರ್ಕಾರ ಇದುವರೆಗೂ ರೈತರ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಕೇಂದ್ರ ಸರ್ಕಾರ ರೈತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಈ ಹಿಂದೆ ವಿವಿಧ ರೈತ ಸಂಘಟನೆಗಳ ವತಿಯಿಂದ ದೆಹಲಿಯಲ್ಲಿ ನಡೆದ ಅನಿರ್ದಿಷ್ಟಾವಧಿ ಹೋರಾಟದ ವೇಳೆ ಕೇಂದ್ರ ಸರ್ಕಾರ ತಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿತ್ತು. ಆದರೆ ಕೇವಲ ಭರವಸೆ ನೀಡಿದ ಕೇಂದ್ರ ಸರ್ಕಾರ ಇದುವರೆಗೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಎಂದರು. ರೈತರ ಹಿತ ಕಾಯಬೇಕಾಗಿರುವ ಸರ್ಕಾರ ರೈತ ವಿರೋಧಿ ಮಸೂದೆ ಜಾರಿಗೆ ತರುವ ಮೂಲಕ ಅವರನ್ನ ಜೀತದ ಆಳುಗಳನ್ನಾಗಿ ಮಾಡಿದೆ. ಅದರಿಂದ ಕೂಡಲೇ ರೈತ ವಿರೋಧಿ ಮಸೂದೆಗಳನ್ನು ಹಿಂಪಡೆದು ರೈತರ ಪರ ಕಾನೂನು ಹಾಗೂ ಮಸೂದೆಗಳನ್ನು ಜಾರಿಗೆ ತರಬೇಕೆಂಬ ನಿಟ್ಟಿನಲ್ಲಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಖಾಸಗೀಕರಣ ಮಾಡಬಾರದು. ಸಾರ್ವಜನಿಕ ಪಡಿತರ ವ್ಯವಸ್ಥೆಯನ್ನು ಬಲಪಡಿಸಲು ಎಲ್ಲರಿಗೂ ಗುಣಮಟ್ಟದ ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ಕಲ್ಪಿಸಬೇಕು. ಸಮಾಜದಲ್ಲಿ ಕೋಮು ವಿಭಜನೆ ನಿಲ್ಲಿಸಲು ಮತ್ತು ಅವುಗಳ ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಬೇಕು. ಮಹಿಳಾ ಸಬಲೀಕರಣ ಮತ್ತು ತ್ವರಿತ ನ್ಯಾಯಾಂಗ ವ್ಯವಸ್ಥೆ ಮೂಲಕ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಕೊನೆಗೊಳಿಸಬೇಕು. ಜಾತಿ ಮತ್ತು ಕೋಮು ತಾರತಮ್ಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಆಗ್ರಹಿಸಿದರು.
ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಧರ್ಮೇಶ್, ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಅರವಿಂದ್, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಚ್ಆರ್ ನವೀನ್ ಕುಮಾರ್, ಎಚ್ಎಸ್ ಮಂಜುನಾಥ್, ರಾಜ್ಯ ರೈತ ಸಂಘದ ವಾಜಿದ್, ರವಿ, ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಸಂಚಾಲಕರಾದ ಎಂಜಿ ಪೃಥ್ವಿ, ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ವೀರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹೆಸರು ಎಚ್ಆರ್ ನವೀನ್ ಕುಮಾರ್ ಅಂತೇಳಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ. ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ, 2020ನೇ ಇಸ್ವಿಯಲ್ಲಿ ರೈತರು ದೆಹಲಿಯ ಗಡಿ ಭಾಗಗಳಲ್ಲಿ ಹೋರಾಟವನ್ನು ಮಾಡಿದಾಗ ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿತ್ತು. ಆ ನಂತರದಲ್ಲಿ ಕಾರ್ಮಿಕರ 4 ಮಸೂದೆಗಳನ್ನು ಜಾರಿಗೆ ತರೋದ್ರ ಮೂಲಕ ಇವತ್ತು ಇಡೀ ದೇಶಾದ್ಯಂತ ಕಾರ್ಮಿಕರು ಅತ್ಯಂತ ಗುಲಾಮರಾಗಿ. ಅರ್ಕಲ್ಗೂಡು ತಾಲೂಕಿನ ಮೊದಲಾಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿ ಸಂಘದಲ್ಲಿ ಭಾರೀ ಭ್ರಷ್ಟಾಚಾರ ನಡೆಸಿದ್ದು, ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರೈತರು ಸಕಲೇಶಪುರ ಸಹಾಯಕ ನಿಬಂಧಕರ ಕಚೇರಿಯಲ್ಲಿ ದೂರು ನೀಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಸಂಘದ ಕಾರ್ಯದರ್ಶಿಯಾಗಿರುವ ಲತಾ ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಿದ್ದು, ರೈತರ ಹಾಲಿನ ಗುಣಮಟ್ಟ ಅಳತೆ ಮಾಡಲು ತಾರತಮ್ಯ ನಡೆಸುತ್ತಿದ್ದಾರೆ. ಅಲ್ಲದೆ ಸಂಘದ ಬೈಲಾ ಸೇರಿದಂತೆ ಹಲವು ಲೆಕ್ಕಪತ್ರ ದಾಖಲೆಗಳನ್ನು ಕಚೇರಿಯಲ್ಲಿ ಸಂಗ್ರಹಿಸಿಟ್ಟಿಲ್ಲ. ಈ ಬಗ್ಗೆ ಪ್ರಶ್ನಿಸಿದರೆ ಉಡಾಫೆಯಿಂದ ವರ್ತಿಸುತ್ತಾರೆ. ಕಳೆದ 3 ತಿಂಗಳಿಂದ ಹಾಲಿನ ಹಣವನ್ನ ನೀಡಿಲ್ಲ. ಅದರಿಂದ ಈ ಕಾರ್ಯದರ್ಶಿಯ ವಿರುದ್ಧ ಕ್ರಮ ಕೈಗೊಂಡು ಹೊಸ ಕಾರ್ಯದರ್ಶಿ ನೇಮಕ ಮಾಡಬೇಕೆಂದು ಮನವಿ ಮಾಡಿದರು. ಗ್ರಾಮದ ಮುಖಂಡ ಮಂಜುನಾಥ್ ಮಾತನಾಡಿ, ಸಂಘದ ಕಾರ್ಯದರ್ಶಿ ಪತಿಯ ಉಪಟಳ ಮೀರಿದ್ದು ಹಾಲಿನ ಗುಣಮಟ್ಟ ಪರೀಕ್ಷೆಯನ್ನ ಈತನೆ ಮಾಡೋದ್ರಿಂದ ಹಾಲು ಉತ್ಪಾದಕರು ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ. ಆದ್ದರಿಂದ ಮಹಿಳಾ ಸಹಕಾರ ಸಂಘದಲ್ಲಿ ಪುರುಷರ ಹಸ್ತಕ್ಷೇಪ ತಪ್ಪಿಸಬೇಕು ಎಂದರು. ಈ ವೇಳೆ ಮಾತನಾಡಿದ ಸಹಾಯಕ ನಿಬಂಧಕ ಖಾಲಿದ್ ಅಹಮದ್, ಕಾರ್ಯದರ್ಶಿಯ ಬದಲಾವಣೆ ಅಥವಾ ಹೊಸ ಕಾರ್ಯದರ್ಶಿಯ ಆಯ್ಕೆ ಸಂಘದ ಆಡಳಿತ ಮಂಡಳಿಯ ಅಧಿಕಾರದ ವ್ಯಾಪ್ತಿಗೆ ಬರಲಿದೆ. ನಿಯಮಾನುಸಾರ ಕಾರ್ಯದರ್ಶಿಯನ್ನ ಬದಲಿಸಬೇಕೇ ಹೊರತು ಏಕಾಏಕಿ ಅಮಾನತುಗೊಳಿಸುವಂತಿಲ್ಲ. ಬಾಕಿ ಉಳಿದಿರುವ ಹಾಲಿನ ಹಣವನ್ನ ಹಾಲು ಒಕ್ಕೂಟದ ಗಮನಕ್ಕೆ ತರುವ ಮೂಲಕ ಇನ್ನೊಂದು ವಾರದಲ್ಲಿ ಬಾಕಿ ಹಣ ಹಂಚಲಾಗುವುದು ಎಂದರು. ಈ ವೇಳೆ ಸಂಘದ ಅಧ್ಯಕ್ಷೆ ಶೋಭಾ, ನಿರ್ದೇಶಕರಾದ ಕಮಲಾ ಲೋಕೇಶ್, ಮಂಜುಳಾ ಗೋವಿಂದೇಗೌಡ, ರತ್ನ ಮಹೇಶ್, ಜಯಮ್ಮ, ಮಂಜುಳಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಸಹಾಯ ಸಂಘ ಮದ್ದಾಪುರ. ಇಲ್ಲಿ ಸೆಕ್ರೆಟರಿ ಕಡೆಯಿಂದ ತುಂಬಾ ಎಲ್ಲ ತೊಂದರೆ ಆಗ್ತಾ ಇತ್ತು. ಹಂಗಾಗಿ ಅಧ್ಯಕ್ಷರೆಲ್ಲ ಚೇಂಜ್ ಮಾಡಿಸ್ಕೊ ಬಂದಿದ್ರು. ಇವಾಗ ನಾವು ಹೊಸ ಎಲೆಕ್ಷನ್ ಮಾಡ್ಕೊಂಡು ಹೊಸ ಅಧ್ಯಕ್ಷರು ಆಯ್ಕೆ ಮಾಡ್ಕೊಂಡು ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರ ಸೆಕ್ರೆಟ್ರಿ ಗಂಡ ಬಂದು. ಅದಕ್ಕೋಸ್ಕರ ನಾವು ನ್ಯಾಯ ಕೇಳಕ್ಕೆ ಹೋಗೋದಕ್ಕೆ ನಮಗೆ ಸೂಪ್ರೈಸರ್ ಸಹಾಯದಿಂದ ನಮಗೆ ಜಂಟಿ ಅಕೌಂಟ್ ಅಂತ ಕೇಳ್ಕೊಂಡ್ವಿ. ಅವರು ಲೆಕ್ಕ ಎಲ್ಲ ಕೊಡಲಿಲ್ಲ. ಅದಕ್ಕಾಗಿ ಲೆಕ್ಕ ಎಲ್ಲ ಕೇಳಿದ್ವಿ, ಕೊಡಲಿಲ್ಲ. ಅವ್ರು ಜಂಟಿ ಅಕೌಂಟ್ ಮಾಡ್ಕೊಳ್ಳಿ, ಆಮೇಲೆ ನಾವು ಲೆಕ್ಕ ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ಹಂಗಾಗಲ್ಲ ಅಂತ ಹೇಳ್ಬಿಟ್ಟು ನಾವು AR ಹತ್ರ ಬಂದಿದ್ದೀವಿ. AR ಹತ್ರ ಬಂದು ನಾವು ನ್ಯಾಯ ಕೇಳ್ತೀವಿ. ಏನಂತ ಕೇಳ್ತಿದ್ದೀವಿ? ನಮಗೂ ಹೊಸ ಸೆಕ್ರೆಟರಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮಹಿಳಾ ಹಾಲು ಒಕ್ಕೂಟ ಸಂಘದಿಂದ ಮೊದಲಾಪುರದ ಗ್ರಾಮಸ್ಥರು ಮಿನಿಮಮ್ 50-100 ಜನ ಬಂದಿರ್ತೇವೆ. AR ಹತ್ರ ಪ್ರತಿ ಸಲ ಬಂದಾಗಲೂ ನಾವು ಸೆಕ್ರೆಟರಿನ ವಜಾಗೊಳಿಸಿರ್ತೇವೆ ನಮ್ಮ ಇದರಿಂದ ಸಂಘದಿಂದ. ಹಾಗಾಗಿ ವಜಾಗೊಳಿಸಿ ಹೊಸ ಸೆಕ್ರೆಟರಿ ಆಯ್ಕೆ ಮಾಡಿ ಜನಗಳು ಹಾಲು ಉತ್ಪಾದಕರಿಗೆ ಪೇಮೆಂಟ್ ಮಾಡಿಕೊಡಿ ಅಂತೇಳಿ ಮನವಿ ಕೊಡಲಿಕ್ಕೆ ಬಂದಿದೆ. ಹಾಗಾಗಿ ನಿಮಗೆ ಸಮಸ್ಯೆ ಸೆಕ್ರೆಟರಿ ಸಿಕ್ಕಾಪಟ್ಟಾಗಿರೋ ಲೇಡಿ ಸೆಕ್ರೆಟರಿ ಇದ್ದಾಳೆ, ಗಂಡ ಬಂದು ಕೂತ್ಕೊಂಡು ದರ್ಪ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯ ವಿವಿಧೆಡೆ ಸಂವಿಧಾನ ಅಂಗೀಕಾರ ದಿನಾಚರಣೆ, ಪ್ರತಿಜ್ಞಾವಿಧಿ ಸ್ವೀಕಾರ ಮೂಲಕ ಅರ್ಥಪೂರ್ಣ ಆಚರಣೆ. ಸಂವಿಧಾನ ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಎಂದ ಶಾಸಕ ಸುರೇಶ್. ಕಾರ್ಮಿಕರ, ರೈತರ ಸಮಸ್ಯೆ ಪರಿಹಾರಕ್ಕೆ ಆಗ್ರಹ, ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಆಕ್ರೋಶ. ವಿವಿಧ ಸಂಘಟನೆಗಳಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ. ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಕೆರೆ ಸರ್ವೆ ನಡೆಸಲು ವಿಘ್ನ, ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ, ಸರ್ಕಾರಿ ಅಧಿಕಾರಿಗಳಿಗೆ ಕೊಲೆ ಬೆದರಿಕೆ, ವ್ಯಕ್ತಿಯ ಬಂಧನ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.